ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಕೆಲವರು ಹುಚ್ಚಾಟಗಳನ್ನ ಜಾಸ್ತಿ ಮಾಡ್ತಾರೆ. ಇನ್ನು ಮುಂದೆ ಈ ರೀತಿ ಮಾಡಿದ್ರೆ ಬಿ ಕೇರ್ಫುಲ್, ಯಾಕೆಂದರೆ ನಿಮಗೆ ದಂಡ ಬೀಳುತ್ತೆ. ಇನ್ನು ಮುಂದೆ ಮೆಟ್ರೋದಲ್ಲಿ ಹುಚ್ಚಾಟ ಎಲ್ಲ ಮಾಡಂಗಿಲ್ಲ. ಮಾಡಿದ್ರೆ ದುಬಾರಿ ದಂಡ ಪಾವತಿ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಏನು ಹುಚ್ಚಾಟ ಅಂದರೆ ನಮ್ಮ ಮೆಟ್ರೋ ರೈಲಲ್ಲಿ ರೀಲ್ಸ್ ಮಾಡೋದು, ಊಟ ಮಾಡೋದು, ತಿಂಡಿ ಮಾಡೋದು, ಆಮೇಲೆ ಅಲ್ಲಿ ಕೆಳಗಡೆ ಚೇರಿಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಎಲ್ಲ ನೆಲದ ಮೇಲೆಲ್ಲ ಕೂತ್ಕೋತಾರಲ್ಲ ಆ ಥರ ಕೂತ್ಕೊಳ್ಳೋದು, ಕೆಲವರು ಲೌಡ್ ಮ್ಯೂಸಿಕ್ ಹಾಕಿ ಪ್ರಯಾಣಿಕರಿಗೆ ತೊಂದರೆ ಕೊಡೋದು, ಹೀಗೆಲ್ಲ ಮಾಡಿದ್ರೆ 2,500 ರೂಪಾಯಿಂದ 10,000 ರೂಪಾಯಿ ತನಕ ದಂಡ. BMRCL ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ ಇದು. ಇದನ್ನು ಇಂಪ್ಲಿಮೆಂಟ್ ಮಾಡಿ ಒಂದಷ್ಟು ಜನರಿಂದ ದಂಡ ವಸೂಲಿ ಮಾಡಿ, ಆವಾಗ ಜನರಿಗೆ ಒಂದು ಸ್ವಲ್ಪ ನಂಬಿಕೆ ಬರುತ್ತೆ. ನಿಜ ಪ್ರಾಬ್ಲಮ್ ಆಗ್ತಾ ಇದೆ, ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ, ಕೂತ್ಕೊಂಡ್ಬಿಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಇವಾಗ ಈ ಥರ ಹುಚ್ಚಾಟಗಳೆಲ್ಲ ಮಾಡ್ತಾ ಇದ್ದರೆ ದಂಡ ಹಾಕ್ತೀವಿ ಅನ್ನೋದೇನೋ ಓಕೆ, ಬಟ್ ಇದನ್ನು ಮಾನಿಟ್ರ್ ಮಾಡೋರು ಯಾರು ಅದನ್ನು ವಾಚ್ ಮಾಡ್ತಾ ಇರ್ತಾರೆ ಅಂತ? ಖಂಡಿತ ಈಗ ಆ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಯಾಕಂದರೆ ಈ ಹಿಂದೆ ಪ್ರತಿಯೊಂದು ಮೆಟ್ರೋದಲ್ಲೂ ಒಬ್ಬ ಹೋಮ್ ಗಾರ್ಡನ್ನು ಬಿಟ್ಟು ಸೆಕ್ಯೂರಿಟಿ ಚೆಕ್ ಮಾಡ್ತಿದ್ರು. ಅಂದರೆ ಕೆಲ ದಿನಗಳ ಹಿಂದೆ ಆದಂತಹ ಕೆಲವು ಅನಾಹುತಗಳನ್ನ ನೋಡಿಕೊಂಡು. ಅಂದರೆ ಈಗ ಪ್ರತಿಯೊಂದು ಮೆಟ್ರೋದಲ್ಲೂ ಪ್ರಯಾಣಿಕರು ಯಾವ ರೀತಿ ವರ್ತಿಸ್ತಾರೆ ಅನ್ನೋದ್ರ ಮೇಲೆ, ಅಂದರೆ ಒಳಗಡೆ ಹೋಗ್ಬೇಕಾದ್ರೆ ಅವರನ್ನು ಚೆಕ್ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಅಂದರೆ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಆ ಸಂದರ್ಭದಲ್ಲೇ ಅವ್ರೇನಾದರೂ ಕುಡಿದಿದ್ದಾರೆ ಅನ್ನೋದು ಗೊತ್ತಾಯಿತು ಅಂದರೆ ಅವರನ್ನು ಮೆಟ್ರೋ ಸ್ಟೇಷನ್ನ ಹೊರಭಾಗ ಕಳಿಸೋದು ಅಥವಾ ಬೇರೆ ರೀತಿಯಲ್ಲಿ, ಅಂದರೆ ಮೆಟ್ರೋ ಒಳಗಡೆ ಬೇರೆ ಬೇರೆ ವಸ್ತುಗಳನ್ನ ಕ್ಯಾರಿ ಮಾಡೋದು, ಇದನ್ನೆಲ್ಲ ಈಚೆನೇ ತಡಿಬೋದು. ಆದರೆ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ರೀಲ್ಸ್ ಮಾಡುವಂಥದ್ದು, ಹುಚ್ಚಾಟ ಆಡುವಂಥ ಪ್ರಕರಣಗಳು ನಡೀತಾನೆ ಇರುತ್ತೆ. ಇದಕ್ಕೆ ಯಾವ ರೀತಿ ಬ್ರೇಕ್ ಆಗ್ತಾರೆ ಅಂದರೆ, ಅದು ಏನು ಮೆಟ್ರೋ ಒಳಗಡೆ ಪ್ರತಿ ಮೆಟ್ರೋ CCTV ಪರಿಶೀಲನೆ ಮಾಡ್ತೀವಿ. ಅದರ ಆಧಾರದ ಮೇಲೆ ಮೆಟ್ರೋ ಪ್ರಯಾಣಿಕರಿಗೆ ಏನಾದರೂ ಅವರು ಅನುಚಿತ ವರ್ತನೆಗಳ ಮಾಡಿದ್ರೆ ಈ ಹಿಂದೆ 500 ರೂಪಾಯಿ ಇದ್ದಂಥ ದಂಡವನ್ನು ಈಗ 2,500ದಿಂದ 10,000ವರೆಗೂ ಏರಿಕೆ ಮಾಡಿರುವಂಥದ್ದು. ಇದು ಕೇಂದ್ರ ಸರ್ಕಾರ ಒಂದು ಹೊಸ ಜೂನ್ 2026ರಲ್ಲಿ ಹೊಸ ರೂಲ್ಸ್ನ ಜಾರಿಗೆ ತಂದಿದೆ. ಅಂದರೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕ ಸಾರಿಗೆಗಳಲ್ಲಿ ಪ್ರಯಾಣ ಮಾಡುವಂಥವರು ಪಾಲನೆ ಮಾಡಬೇಕಂತ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ರೆ ಇಂತಿಷ್ಟು ಪ್ರಮಾಣದಲ್ಲಿ ದಂಡ ಮತ್ತು ಶಿಕ್ಷೆ ಎರಡಕ್ಕೂ ಕೂಡ ಅವಕಾಶ ಇದೆ, ಜೈಲುವಾಸಕ್ಕೂ ಕಳಿಸ್ಬೋದು. ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಈಗ BMRCL ಮುಂದಾಗಿರುವಂಥದ್ದು. ಇದನ್ನು ಎಷ್ಟರ ಮಟ್ಟಕ್ಕೆ ಎಫೆಕ್ಟಿವ್ ಆಗಿ ಅವರು ಜಾರಿಗೊಳಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ನಮ್ಮ ಮೆಟ್ರೋದಲ್ಲಿ ನಾವು ಈಗಾಗಲೇ ಸಾಕಷ್ಟು ಘಟನೆಗಳು ನೋಡಿದೆ. ರೀಲ್ಸ್ ಮಾಡುವಂಥದ್ದು, ಕುಡಿದು ಬಂದು ಅನುಚಿತ ವರ್ತನೆ ಮಾಡುವಂಥದ್ದು, ಜೋರಾಗಿ ಬ್ಲೂಟೂತ್ಗಳನ್ನ ತಂದು ಅಲ್ಲಿ ಹಾಡುಗಳನ್ನ ಆಡುವಂಥದ್ದು ಅಥವಾ ಹಾಡುಗಳನ್ನ ಹಾಕುವಂಥದ್ದೆಲ್ಲ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದರೆ ಈ ರೀತಿಯ ಹುಚ್ಚಾಟ ಆಡೋರಿಗೆ ಈ ದಂಡ ಪ್ರಯೋಗದ ಜೊತೆಗೆ ಜೈಲು ಕಳಿಸುವಂಥ ಕೆಲಸನೂ ಈಗ ನಮ್ಮ ಮೆಟ್ರೋ ಮಾಡಬೇಕಾಗಿರುವಂಥದ್ದು. ಅರವಿಂದ್. ರೈಟ್, ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಯೋಜನೆ ಸರಿಯಾಗಿದೆ, ಬಟ್ ಇಂಪ್ಲಿಮೆಂಟೇಷನ್ ಹೇಗಾಗುತ್ತೆ ನೋಡೋಣ.